ನಮಸ್ತೆ ಫ್ರೆಂಡ್ಸ್. ಇವತ್ತು ನಾವು ತುಂಬ ಈಸಿಯಾಗಿರುವಂಥ ಬಂಗುಡೆ ತವಾ ಫ್ರೈ ಮಾಡುವ. ಬೇರೆ ಏನು ಪದಾರ್ಥ ಇಲ್ಲದಿದ್ದರೂ ಇದರಲ್ಲೇ ನಾವು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರ್ತದೆ ಇದು. ಮಾಡಲಿಕ್ಕಂತೂ ತುಂಬ ಸುಲಭ ಇದು. ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಸೇರಿಸಬೇಕು. ಅದು ಬಿಸಿಯಾದಾಗ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸಬೇಕು. ಈಗ ಅದಕ್ಕೆ ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಒಂದು ದೊಡ್ಡ ಈರುಳ್ಳಿಯನ್ನು ಅದಕ್ಕೆ ಸೇರಿಸಬೇಕು ಮತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆಗ್ತಾ ಇರುವಾಗ ನಾವು 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸುವ ಮತ್ತು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡುವ. ಈಗ ಅದಕ್ಕೆ ನಾವು 1 ಚಮಚದಷ್ಟು ಅರಿಶಿನ ಹುಡಿ ಸೇರಿಸುವ ಮತ್ತು ಒಂದು 4 ಚಮಚದಷ್ಟು ಮೆಣಸಿನ ಹುಡಿ ಸೇರಿಸುವ. ಈ ಮೆಣಸಿನ ಹುಡಿ ನಾನೇ ಮನೆಯಲ್ಲಿ ಮಾಡಿರುವಂಥದ್ದು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಇದು ತುಂಬ ಕಲರ್ ಕೂಡ ಬರ್ತದೆ, ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಈಗ ನಾವು ಇದಕ್ಕೆ ನೆನೆಸಿಟ್ಟ ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ರಸವನ್ನು ಕೂಡ ಇದಕ್ಕೆ ಸೇರಿಸಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು. ಉಪ್ಪು ಸ್ವಲ್ಪ ಚೆನ್ನಾಗಿ ಹಾಕಬೇಕು, ಇಲ್ಲದ್ರೆ ರುಚಿಯಾಗಿ ಬರುವುದಿಲ್ಲ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೊಂದು ಅರ್ಧ ಕಪ್ನಷ್ಟು ನೀರು ಸೇರಿಸಬೇಕು ಮತ್ತು ಎಲ್ಲವನ್ನು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಬೇಕು. ಈಗ ಇದೊಂದು ಗ್ರೇವಿ ಥರ ರೆಡಿಯಾಗಿದೆ. ಈಗ ಇಲ್ಲಿ ನೀವು ಬೇಕಾದರೆ ಉಪ್ಪು ಖಾರ ಎಲ್ಲ ಇನ್ನೊಮ್ಮೆ ನೋಡ್ಬೋದು ಮತ್ತು ಬೇಕಾದರೆ ಹಾಕ್ಕೊಳ್ಬೋದು. ಈಗ ಇಲ್ಲಿ ಸ್ವಲ್ಪ ನಾವು ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷಗಳ ಕಾಲ ಹಾಗೆ ಕುದಿಲಿಕ್ಕೆ ಬಿಡುವ. ಈಗ ನಾವು ಇದಕ್ಕೆ ಕಟ್ ಮಾಡಿಟ್ಕೊಂಡಂತಹ ಬಂಗುಡೆಯನ್ನು ಸೇರಿಸುವ. ಇದನ್ನು ನಾನು ಇಲ್ಲಿ ಮಿಡ್ಲಲ್ಲಿ ಕಟ್ ಮಾಡಿದ್ದೇನೆ ನೋಡಿ. ಹೀಗೆ ಮಾಡೋದ್ರಿಂದ ಬಂಗುಡೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಎಳೆದು ಫ್ರೈ ತುಂಬ ಚೆನ್ನಾಗಿ ಬರ್ತದೆ. ನಾನಿಲ್ಲಿ 3 ಬಂಗುಡೆ ತಗೊಂಡಿದ್ದೇನೆ. ಒಂದೊಂದನ್ನಾಗಿ ನಾವು ಸೇರಿಸುವ ಮತ್ತು ಅದರ ಮಸಾಲೆಯನ್ನೆಲ್ಲ ಅದರ ಮೇಲೆ ಎಲ್ಲ ಬರುವ ಹಾಗೆ ಹಾಕುವ. ಇದರಿಂದ ಮೇಲೆ ಕಡೆ ಎಲ್ಲ ಚೆನ್ನಾಗಿ ಮಸಾಲೆ ಎಳ್ಕೊಂಡು ತುಂಬ ಚೆನ್ನಾಗಿ ಬರ್ತದೆ ಇದು. ಈಗ ಉರಿಯನ್ನು ಲೋ ಫ್ಲೇಮಲ್ಲಿಟ್ಟು ನಾವು ಸ್ವಲ್ಪ ಹೊತ್ತು ಅಂದರೆ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಒಂದು ಪಕ್ಕ ಫ್ರೈ ಆದಮೇಲೆ ಅದನ್ನು ಮಗುಚಿ ಹಾಕಿ ಇನ್ನೊಂದು ಪಕ್ಕ ಕೂಡ ಒಂದು 10 ನಿಮಿಷಗಳ ಕಾಲ ಹಾಗೆ ಲೋ ಫ್ಲೇಮಲ್ಲಿ ಅದನ್ನು ಬೇಯಲಿಕ್ಕೆ ಇಡಬೇಕು. ಈಗ ಇದು ಚೆನ್ನಾಗಿ ಬೆಂದು ಚೆನ್ನಾಗಿ ರೆಡಿಯಾಗಿರ್ತದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದರ ಮೇಲೆ ಉದುರಿಸಿದರೆ ರುಚಿಯಾದ ಬಂಗುಡೆ ತವಾ ಫ್ರೈ ರೆಡಿ ಆಯಿತು.